ರಾಹುಲ್ ಅವರಿಗೆ ರಾಹುಲ್ ಗಾಂಧಿ ಅಂತ ಯಾಕೆ ಕರೀತಾ ಇದ್ದಾರೆ, ರಾಹುಲ್ ಖಾನ್ ಅಂತ ಯಾಕೆ ಕರೀತಾ ಇಲ್ಲ? ಗಾಂಧಿ ಅನ್ನೋ ಹೆಸರು ಇವ್ರದೇನು ಕುಟುಂಬದ ಆಸ್ತಿನ? ರಾಹುಲ್ ಗಾಂಧಿ ಅಲ್ಲ, ರಾಹುಲ್ ಖಾನ್. ರಾಹುಲ್ ಗಾಂಧಿ ಅಲ್ಲ, ರಾಹುಲ್ ಖಾನ್. ರಾಹುಲ್ ಗಾಂಧಿಯವರಿಗೆ ಗಾಂಧಿ ಅನ್ನೋ ಹೆಸರು ಯಾಕೆ ಬೇಕು ಅನ್ನುವಂಥ ಚರ್ಚೆಗಳು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಇದು ರಾಹುಲ್ ಗಾಂಧಿಯವರಿಗೆ ಮಾತ್ರವಲ್ಲ, ರಾಜೀವ್ ಗಾಂಧಿಯವರ ಕಾಲದಿಂದನೂ ಈ ರೀತಿಯ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿಯವರಿಗೆ ಗಾಂಧಿ ಅಂತ ಯಾಕಪ್ಪ ಹೆಸರು ಬಂತು, ಯಾಕೆ ಬರಬೇಕು ಗಾಂಧಿ ಅಂತ ಹೆಸರು? ಗಾಂಧಿ ಅನ್ನೋ ಹೆಸರು ಇವ್ರದೇನು ಕುಟುಂಬದ ಆಸ್ತಿನ ಅಥವಾ ಇವ್ರ ಕುಟುಂಬ ಗಾಂಧಿ ಕುಟುಂಬನ? ರಾಹುಲ್ ಅವರಿಗೆ ರಾಹುಲ್ ಗಾಂಧಿ ಅಂತ ಯಾಕೆ ಕರೀತಾ ಇದ್ದಾರೆ, ರಾಹುಲ್ ಖಾನ್ ಅಂತ ಯಾಕೆ ಕರೀತಾ ಇಲ್ಲ? ಈ ಬಗೆಯ ಚರ್ಚೆಗಳು ಪಾಕಿಸ್ತಾನದಲ್ಲಿ ಈಗ ಪಾಕಿಸ್ತಾನದ ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗೆ ಬರ್ತಾ ಇದ್ದಾವೆ. ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿಯವರ ಬಗ್ಗೆ ಯಾಕೆ ಚರ್ಚೆ ಆಗಬೇಕು, ರಾಹುಲ್ ಗಾಂಧಿಯ ಹೆಸರಿನ ಬಗ್ಗೆ ಯಾಕೆ ಚರ್ಚೆ ಆಗಬೇಕು, ಈ ಎಲ್ಲದರ ಒಂದು ವಿಸ್ತೃತ ರಿಪೋರ್ಟ್ ಇಲ್ಲಿದೆ. ಪಾಕಿಸ್ತಾನದ ವಾಹಿನಿಯಲ್ಲಿ ನೆಹರು ಕುಟುಂಬದ ಬಗ್ಗೆ ಚರ್ಚೆ ನಡೀತಾ ಇದೆ. ನೆಹರು ಅವರ ಮಗಳು ಇಂದಿರಾ ಅವರು ಫಿರೋಜ್ ಖಾನ್ ಅವರನ್ನು ವಿವಾಹವಾದರು. ಫಿರೋಜ್ ಖಾನ್ ನವಾಬ್ ಖಾನ್ ಅವರ ಮಗ. ಫಿರೋಜ್ ಖಾನ್ ಅವರ ಮಗ ರಾಜೀವ್ ಕ್ರಿಶ್ಚಿಯನ್ ಮಹಿಳೆ ಸೋನಿಯಾ ಅವರನ್ನು ವಿವಾಹವಾಗಿದ್ದಾರೆ. ನಂತರ ಸೋನಿಯಾ ಮತ್ತು ರಾಜೀವ್ ಅವರ ಮಗಳು ಪ್ರಿಯಾಂಕಾ ಅವರು ಕ್ರಿಶ್ಚಿಯನ್ ರಾಬರ್ಟ್ ವಾದ್ರಾ ಅವರನ್ನು ವಿವಾಹವಾಗಿದ್ದಾರೆ. ಅವರ ಮನೆಯಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಇದ್ದಾರೆ ಎಂದಿದ್ದಾರೆ. ಸದ್ಯ ಈ ವಿಡಿಯೋ ಅನೇಕರ ಗಮನ ಸೆಳೆದಿದ್ದು ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿದೆ. ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನದಲ್ಲಿ ತನ್ನ ದೇಶವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಥವಾ ತನ್ನ ದೇಶದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಯ ಮಾಧ್ಯಮಗಳಿಗೆ ಮನಸ್ಸಿಲ್ಲ ಅನಿಸುತ್ತೆ. ಅವರು ರಾಹುಲ್ ಗಾಂಧಿಯ ಒಂದು ಕುಟುಂಬದ ಬಗ್ಗೆ, ರಾಹುಲ್ ಗಾಂಧಿಯವರ ಹೆಸರಿನ ಬಗ್ಗೆ ಈಗ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಮೊನ್ನೆ ಒಂದು ಖಾಸಗಿ ವಾಹಿನಿಯಲ್ಲಿ ನಡೆದಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಯಾಕೆ ರಾಹುಲ್ ಗಾಂಧಿ ಅಂತ ಹೆಸರು ಬಂತು ಅನ್ನುವಂಥ ಚರ್ಚೆಯನ್ನ ಮಾಡ್ತಾ ಇದ್ರು. ಅದರಲ್ಲಿ ಭಾಗವಹಿಸಿರುವಂಥ ಅತಿಥಿ ರಾಹುಲ್ ಗಾಂಧಿ ಅವರಿಗೆ ಗಾಂಧಿ ಅನ್ನುವ ಹೆಸರು ಯಾಕೆ ಬಂತು ಅನ್ನೋದನ್ನ ಕೂಲಂಕುಷವಾಗಿ ವಿವರಣೆ ಸಮೇತ ವಿವರಿಸ್ತಿದ್ರು. ಸುಮಾರು 2 ನಿಮಿಷ 18 ಸೆಕೆಂಡ್ನ ವಿಡಿಯೋ ಇದಾಗಿದ್ದು, ಸಂವಾದದಲ್ಲಿ ಪಾಲ್ಗೊಂಡ ಅತಿಥಿ ರಾಹುಲ್ ಅವರು ಗಾಂಧಿ ಹೇಗಾದರು ಎಂದು ಪ್ರಶ್ನಿಸಿದ್ದಾರೆ. ರಾಹುಲ್ ಹೇಗೆ ಗಾಂಧಿಯಾದರು? ರಾಹುಲ್ ಅವರು ನೆಹರು ಕುಟುಂಬದ ಕುಡಿ, ಇದು ನೆಹರು ವಂಶ, ಇವರೊಂದಿಗೆ ಗಾಂಧಿಯ ಹೆಸರು ಹೇಗೆ ತಳುಕು ಹಾಕಿಕೊಂಡಿದೆ ಎಂದು ಅವರು ಆಂಕರ್ನ ಕೇಳಿದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರ ರಾಹುಲ್ ಗಾಂಧಿಯವರ ಬಗ್ಗೆ ಅನೇಕಾನೇಕ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇತ್ತು. ರಾಹುಲ್ ಗಾಂಧಿಯವರನ್ನ ಪಪ್ಪು ಅಂತಾನೂ ಕೂಡ ಕರಿತಾ ಇದ್ವು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನದಲ್ಲಿಯೂ ಕೂಡ ರಾಹುಲ್ ಗಾಂಧಿಯವರ ಹೆಸರಿನ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಸಂವಿಧಾನಿಕ ಪೀಠದಲ್ಲಿರುವಂತಹ ಒಂದು ಹುದ್ದೆಯಲ್ಲಿರುವ ರಾಹುಲ್ ಗಾಂಧಿಯವರಿಗೆ ಈ ರೀತಿ ವೈಯಕ್ತಿಕವಾಗಿ ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿನ ಪ್ರಶ್ನೆ. ಅಲ್ಲದೆ ರಾಹುಲ್ ಗಾಂಧಿಯವರ ಹೆಸರಿನಿಂದ ಏನಾಗಬೇಕು, ರಾಹುಲ್ ಅವರ ದೂರದೃಷ್ಟಿ ಹೇಗಿದೆ, ರಾಹುಲ್ ಅವರಿಗೆ ಅಭಿವೃದ್ಧಿಯ ಬಗ್ಗೆ ಎಷ್ಟು ವಿಷಯಗಳು ಗೊತ್ತು, ಎಷ್ಟು ಜ್ಞಾನ ಇದೆ, ದೇಶವನ್ನ ಹೇಗೆ ಸಮರ್ಥವಾಗಿ ಮುನ್ನಡೆಸುವಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿಯಷ್ಟೇ ಇರುವ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನದ ಟೆಲಿವಿಷನ್ ಅಲ್ಲಿ ಈ ರೀತಿಯ ಚರ್ಚೆ ನಡೀತಿರೋದಂತೂ ದುರದೃಷ್ಟಕರ.